ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಸಾಕಷ್ಟು ಒಂದು ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಬರೆದಿರ್ತಕ್ಕಂಥ ಅಂದರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಕ್ಕಂಥ ಒಂದು ಎಕ್ಸಾಮ್ ಇರುತ್ತಲ್ಲ ಅದನ್ನು ಬರೆದಿರ್ತಕ್ಕಂಥ ಸುಮಾರು 3 ಲಕ್ಷ ಒಂದು ಆಸುಪಾಸಿನಲ್ಲಿ ಅಭ್ಯರ್ಥಿಗಳು 3.35 ಲಕ್ಷ ಅಭ್ಯರ್ಥಿಗಳ ಕಡೆಯಿಂದ ಅಪ್ಲಿಕೇಶನ್ಗಳ ಸಬ್ಮಿಟ್ ಆಗಿತ್ತು. ಸೊ ಆಲ್ಮೋಸ್ಟ್ 94% ಒಂದು ಹಾಜರಾತಿ ಆಗಿತ್ತು ಈ ಒಂದು ಪರೀಕ್ಷೆಗೆ ಅಂತಕ್ಕಂಥ ಒಂದು ಮಾಹಿತಿ ಇಲಾಖೆ ಕಡೆಯಿಂದ ಲಭ್ಯ ಆಗಿರೋದಾಗಿರುತ್ತೆ. ಇದೀಗ ಒಂದು ಮಾಹಿತಿಗಳ ಆಧಾರದ ಮೇಲೆ ಒಂದು ಸಮಸ್ಯೆ ಈಗ ವಿದ್ಯಾರ್ಥಿಗಳಿಗೆ ಎಲ್ಲ ಆಗ್ತಿದೆ ಅಂತಂದ್ರೆ ಕೀ ಆನ್ಸರ್ಗಳನ್ನು ಡಿಸೆಂಬರ್ ತಿಂಗಳ 2ನೇ ತಾರೀಕಿನಂದು ಪರೀಕ್ಷೆ ಆದ ನಂತರದಲ್ಲೇ ಇಲಾಖೆ ಕಡೆಯಿಂದ ಸಂಜೆ ವೇಳೆಗೆ ಕೀ ಆನ್ಸರ್ ಎಲ್ಲ ಪ್ರಕಟ ಮಾಡಿದ್ರು. ಅಬ್ಜೆಕ್ಷನ್ ಕೂಡ ಹಾಕ್ಲಿಕ್ಕೆ ಕೂಡ ಅವಕಾಶ ಕೊಟ್ಟಿದ್ರು. ಡಿಸೆಂಬರ್ ತಿಂಗಳ 9ನೇ ತಾರೀಕಿನಿಂದ ಡಿಸೆಂಬರ್ ತಿಂಗಳ 12ನೇ ತಾರೀಕು 2025 ತನಕ ಒಂದು ಕೀ ಉತ್ತರಗಳಿಗೆ ಏನಾದರೂ ಅದು ಕೀ ಉತ್ತರಗಳು ತಪ್ಪಿದೆ ಅಥವಾ ಯಾವ್ದಾರ ಒಂದು ಕೀ ಆನ್ಸರ್ಗಳು ಏನಾದರೂ ತಪ್ಪಿದ್ರೆ ಅಬ್ಜೆಕ್ಷನ್ಸ್ ಹಾಕ್ಲಿಕ್ಕೆ ಸಂಬಂಧಪಟ್ಟಂತೆ ಅಥವಾ ಯಾವ್ದಾದ್ರು ಕ್ವಶನ್ಸ್ ಅಲ್ಲಿ ಸಂಬಂಧಪಟ್ಟಂತೆ ಏನೇ ಒಂದು ಅಬ್ಜೆಕ್ಷನ್ಸ್ ಇದ್ರೆ ಹಾಕ್ಲಿ ಅಂತ ಅವಕಾಶನ ಕೂಡ ಇಲಾಖೆಯವರು ಮಾಡಿಕೊಟ್ಟಿದ್ರು ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದೀಗ ದಿನಾಂಕ ಮುಕ್ತಾಯ ಆಗಿದೆ. ಫೈನಲ್ ಕೀ ಆನ್ಸರ್ ಯಾವಾಗ ಪ್ರಕಟ ಆಗುತ್ತೆ ಅಂತ ಅಭ್ಯರ್ಥಿಗಳ ಪ್ರಶ್ನೆ ಇರೋದಾಗಿರುತ್ತೆ. ಮತ್ತೆ ಇನ್ನ ಒಂದು ಪಾಸಿಂಗ್ ಮಾರ್ಕ್ಸ್ ನ ಹತ್ತದರದಲ್ಲಿ ಇರ್ತಕ್ಕಂಥ ಒಂದು ಅಭ್ಯರ್ಥಿಗಳಿಂದಲೇ ಇವಾಗ ರ್ಯಾಂಡಮ್ ಆಗಿ ಎಕ್ಸಾಂಪಲ್ ಹೇಳುವಂತಂದ್ರೆ ಒಂದು 75ರಿಂದ 80 ಮಾರ್ಕ್ಸ್ ತೆಗೆದಿರ್ತಕ್ಕಂಥ ಒಂದು ಕೀ ಆನ್ಸರ್ ನ ಪ್ರಕಾರದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅಂದ್ರೆ ಇದಕ್ಕೂ ಮುಂಚೆ ಪ್ರಕಟ ಆಗಿತ್ತಲ್ಲ ಇವಾಗ ಕೀ ಆನ್ಸರ್ ಡಿಸೆಂಬರ್ 7ನೇ ತಾರೀಕು ಆ ಒಂದು ಕೀ ಆನ್ಸರ್ ನ ಪ್ರಕಾರದಲ್ಲಿ 75ರಿಂದ 80 ಮಾರ್ಕ್ಸ್ ಬರ್ತಿದೆ, 81ರಿಂದ 85 ಮಾರ್ಕ್ಸ್ ಬರ್ತಿದೆ, 86ರಿಂದ 90 ಮಾರ್ಕ್ಸ್ ಬರ್ತಿದೆ ನಮ್ದು, ಅಥವಾ 91ರಿಂದ 95 ಮಾರ್ಕ್ಸ್ ಅಲ್ಲಿ ನಿಂತ್ಕೊಂತ ಇದೀವಿ. ಈ ಒಂದು ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಫೈನಲ್ ಕೀ ಆನ್ಸರ್ ಏನಾಗಬಹುದಾಗಿದ್ರೆ ಎಷ್ಟು ವಿದ್ಯಾರ್ಥಿಗಳಂದ್ರೆ ಯಾವ ಒಂದು ಅಂಕ ಇದೆ ನಿಮ್ದು ಸೇಫ್ ಇರ್ತೀರಾ ಅಭ್ಯರ್ಥಿಗಳು, ನಂತರದಲ್ಲಿ ಫೈನಲ್ ಕೀ ಆನ್ಸರ್ ಏನಾಗಬಹುದಾಗಿದೆ ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೋಡಿದ್ರೆ ತಿಳ್ಕೊಂತೀರಾ. ಹೆಚ್ಚುವರಿ ಮಾಹಿತಿಗಳನ್ನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ BEd ಆಗಿರ್ಬೋದು, TETಗೆ ಸಂಬಂಧಪಟ್ಟಂತೆ ಅರ್ಥಪೂರ್ಣ ಮಾಹಿತಿಯನ್ನ ವ್ಯಾಲಿಡ್ ಇನ್ಫಾರ್ಮೇಶನ್ ಗಳನ್ನ ತಿಳ್ಕೊಳ್ಳೋದಕ್ಕೆ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕನ್ ಕ್ಲಿಕ್ ಮಾಡಬಹುದು. ಇದು ಉಚಿತ ಆಗಿರುತ್ತೆ, ನಿಮಗೆ ಇಷ್ಟ ಆಯಿತು ಅಂದ್ರೆ ಆಗಬಹುದಾಗಿರುತ್ತೆ ಅಂತ ತಿಳಿಸ್ತಾ ಮತ್ತೆ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಓಕೆ ಅರ್ಥ ಆಗ್ತಿದೆ ಎಲ್ಲರಿಗೂ ಕೂಡ ಒಂದು ಮೈನ್ ಆನ್ಸರ್ನೇ ಹೇಳಿ, ಯಾಕಂದ್ರೆ ಇವಾಗ ಕಾಮನ್ ಆಗಿ ಇದೆಲ್ಲ ಗೊತ್ತಿರುತ್ತೆ ಇವಾಗ ನಾವೇನು ಎಕ್ಸ್ಪ್ಲೇನ್ ಮಾಡ್ತೀವಿ ಅದೆಲ್ಲ. ಬಟ್ ಈಗ ಅದ್ರ ಬಗ್ಗೆ ಹೇಳುವಂತಂದ್ರೆ ಇವಾಗ ಪಾಸಿಂಗ್ ಮಾರ್ಕ್ಸ್ ನ ಸಂಬಂಧಪಟ್ಟಂತೆ ಹೇಳುವಂತಂದ್ರೆ ಇಲಾಖೆ ಕಡೆಯಿಂದ ಮೆನ್ಷನ್ ಮಾಡಿದ್ದಾರೆ, ನಾವು ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೊಟ್ಟಿದ್ವಿ. ಸಾಮಾನ್ಯ ಅಭ್ಯರ್ಥಿಗಳಿಗೆ 2A ಅಭ್ಯರ್ಥಿಗಳಿಗೆ, 2B ಅಭ್ಯರ್ಥಿಗಳಿಗೆ, 3A ಅಭ್ಯರ್ಥಿಗಳಿಗೆ ಮತ್ತೆ 3B ಅಭ್ಯರ್ಥಿಗಳಿಗೆ ಒಂದು 60% ಮಾರ್ಕ್ಸ್ ಬರಬೇಕು ಅಂತ ಇಲಾಖೆ ಮೆನ್ಷನ್ ಮಾಡಿದ್ದಾರೆ. ಇತರ ಅಭ್ಯರ್ಥಿಗಳಿಗೆ 55% ಮಾರ್ಕ್ಸ್ ಅಂದ್ರೆ ಇತರ ಯಾರು ಅಂತಂದ್ರೆ SC ಮತ್ತು ST ಕ್ಯಾಟಗರಿ ಅಂದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ ಪ್ರವರ್ಗ 1ರ ಅಭ್ಯರ್ಥಿಗಳು ಮತ್ತೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಗೆ ಸಂಬಂಧಪಟ್ಟಂತ ಒಂದು ಅಭ್ಯರ್ಥಿಗಳು ಏನ್ ಬರ್ತಾರಲ್ಲ ಅವರಿಗೆ ಸಂಬಂಧಪಟ್ಟಂತೆ ಈ ಒಂದು 55% ಅಂತಕ್ಕಂಥದ್ದನ್ನ ನಿಗದಿ ಮಾಡಿರೋದಾಗಿರುತ್ತೆ. ಸೊ ಪಾಸಿಂಗ್ ಮಾರ್ಕ್ಸ್ ನಲ್ಲಿ ಅಂದ್ರೆ ಎಕ್ಸಾಕ್ಟ್ ಪಾಸಿಂಗ್ ಮಾರ್ಕ್ಸ್ ಅಂತ ಮೆನ್ಷನ್ ಆಗದಿರೋದ್ರಿಂದ ಅಭ್ಯರ್ಥಿಗಳಿಗೆ ಒಂದು ಡೌಟ್ಸ್ ಅಂತ ಇರುತ್ತೆ, ಪಾಸಿಂಗ್ ಮಾರ್ಕ್ಸ್ ಇಷ್ಟಿಷ್ಟು ಮಾರ್ಕ್ಸ್ ಬಂದಿದೆ ನಮಗೆ ಅಂತ. ಒಟ್ನಲ್ಲಿ ಕೀ ಆನ್ಸರ್ ಅಂತೂ ಬಂದಿದೆ ಅಪ್ಪ ಈಗ ನಮ್ದು. ಅದ್ರ ಬಗ್ಗೆ ಮಾಹಿತಿನ ತಿಳಿಸುವಂದ್ರೆ ಓಕೆ ಕೀ ಆನ್ಸರ್ ಪ್ರಕಟ ಮಾಡಿದ್ರಲ್ಲ, ಸೊ ಕೀ ಆನ್ಸರ್ ಅಂತಕ್ಕಂಥದ್ದು ಫೈನಲ್ ಕೀ ಆನ್ಸರ್ ಏನ್ ಬರುತ್ತಲ್ಲ ಅದರ ಬೇಸ್ ಮೇಲೆ ನಿಮ್ಮ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಎಲ್ಲ ಶುರುವಾಗಿ ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿ ರಿಸಲ್ಟ್ ಬರೋದಾಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ, ಇವಾಗ ಬಂದಿದೆಯಲ್ಲ ಕೀ ಆನ್ಸರ್, ನಿಮ್ಮ ಇವ್ಯಾಲ್ಯೂಯೇಷನ್ ಇನ್ನ ಶುರು ಆಗಿರೋದಿಲ್ಲ, ಯಾಕಂದ್ರೆ ಫೈನಲ್ ಕೀ ಆನ್ಸರ್ ಅಂತಕ್ಕಂಥದ್ದು ಫೈನಲ್ ಆಗಿರೋದಿಲ್ಲ. ಸೊ ಇಲಾಖೆ ಅವರು ಮೆನ್ಷನ್ ಮಾಡಿರೋದು ಏನಾಗಿರುತ್ತೆ ಸ್ಕ್ರೀನ್ ಮಾಡ್ಕೊಂಡು ನೋಡ್ತಾ ಇರ್ತೀರಾ, ಅಂದ್ರೆ ಅಭ್ಯರ್ಥಿಗಳಿಗೆ ಅಬ್ಜೆಕ್ಷನ್ ಎಲ್ಲ ಹಾಕಬಹುದಾಗಿರುತ್ತೆ. ಆ ಅಬ್ಜೆಕ್ಷನ್ ನಂತರದಲ್ಲಿ ಯಾಕಂದ್ರೆ ಸಾಕಷ್ಟು ಅಭ್ಯರ್ಥಿಗಳಿಗೆ ಮಾಹಿತಿ ಗೊತ್ತಿರೋದಿಲ್ಲ, ಜಸ್ಟ್ ಒಂದು ಮಾರ್ಕ್ಸ್ ಹಾಗೆ ಕೆಲವರು ಗೊತ್ತಿರ್ತೀನಿ ಕೆಲವರು ಗೊತ್ತಿರೋದಿಲ್ಲ, ಆ ಕಾರಣಕ್ಕೆ ಇಟ್ಟಿರೋದಾಗಿರುತ್ತೆ. ಅಬ್ಜೆಕ್ಷನ್ ಎಲ್ಲ ಹಾಕಿದ ನಂತರದಲ್ಲಿ ಅದಕ್ಕೆ ವ್ಯಾಲಿಡ್ ಇನ್ಫಾರ್ಮೇಷನ್ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಎಲ್ಲ ಇರಬೇಕಿರುತ್ತೆ. ಅದನ್ನೆಲ್ಲ ಆದ ನಂತರ ತಜ್ಞರ ಒಂದು ಸಮಿತಿಗಳಾಗಿರ್ಬೋದು, ತಜ್ಞರ ಕಡೆಯಿಂದ ಅದನ್ನೆಲ್ಲ ಚೆಕ್ ಮಾಡಿಸ್ತಾರೆ. ಆ ನಂತರದಲ್ಲಿ ಫೈನಲ್ ಕೀ ಆನ್ಸರ್ ಅಂತ ಪ್ರಕಟ ಮಾಡಿ ಫೈನಲ್ ಕೀ ಆನ್ಸರ್ ಇರುತ್ತಲ್ಲ ಅದನ್ನ ಮೌಲ್ಯಮಾಪನಕ್ಕೆ ಪರಿಗಣಿಸ್ತಾರೆ. ಸೊ ಫೈನಲ್ ಕೀ ಆನ್ಸರ್ ಬರುತ್ತಲ್ಲ ಅದರ ಬೇಸ್ ಮೇಲೆ ನಿಮ್ದು ಮಾರ್ಕ್ಸ್ ಎಷ್ಟು ನಿಂತ್ಕೊಳ್ತಿದೆ ನೀವು ಆಗ ನೋಡಬಹುದಾಗಿರುತ್ತೆ. ಆ ಕಾರಣಕ್ಕೆ ತುಂಬಾ ಜನ ಇವಾಗ ಫೈನಲ್ ಆನ್ಸರ್ ಕೀ ಆನ್ಸರ್ಗೆ ವೆಯ್ಟ್ ಮಾಡ್ತಾರೆ. ಇನ್ನ ಕೆಲ ಅಭ್ಯರ್ಥಿಗಳಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಫೈನಲ್ ಕೀ ಆನ್ಸರ್ ಏನಾಗಬಹುದು ಏನು ಅಂತಲ್ಲ, ಮೆಜಾರಿಟಿಗೆ ಗೊತ್ತಿರೋದಿಲ್ಲ. ಅದ್ರ ಬಗ್ಗೆ ಹೇಳುವಂತಂದ್ರೆ ಫೈನಲ್ ಕೀ ಆನ್ಸರ್ ಯಾವಾಗ ಪ್ರಕಟ ಆಗ್ಬೋದು, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮೇನ್ ಆಗಿ ಈಗ ಫೈನಲ್ ಅಬ್ಜೆಕ್ಷನ್ಸ್ ಎಲ್ಲ ಆಗಿರೋದ್ರಿಂದ ಡೇಟ್ ಎಲ್ಲ ಮುಗಿದಿರೋದ್ರಿಂದ ಯಾವುದೇ ಕ್ಷಣದಲ್ಲಾದರೂ ಕೂಡ ಒಂದು ಫೈನಲ್ ಕೀ ಆನ್ಸರ್ನ ಇಲಾಖೆಯವರು ಪ್ರಕಟ ಮಾಡಬಹುದಾಗಿರುತ್ತೆ. ಕೇಂದ್ರೀಕೃತ ದಾಖಲಾತಿ ಘಟಕದ ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿದೆಯಲ್ಲ ಅಭ್ಯರ್ಥಿಗಳಿಗೆ ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅದರಲ್ಲಿ ಕೂಡ ಅಪ್ಲೋಡ್ ಆಗುತ್ತೆ, ಅಥವಾ ಒಂದು ವಿದ್ಯಾರ್ಥಿಗಳಿಗೆ ಒಂದು ಅಪ್ಲಿಕೇಶನ್ ಹಾಕಿದ ಅಲ್ಲಿ ಕೂಡ ಅಪ್ಲೋಡ್ ಆಗಿರುತ್ತೆ, ಅಲ್ಲಿ ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ. ಅಥವಾ ನಮ್ಮ ಕನ್ನಡದ ಒಂದು ಅಫಿಷಿಯಲ್ ಟೆಲಿಗ್ರಾಮ್ ಪೇಜ್ ಲಿಂಕ್ ಇರೋಂಗಿರುತ್ತೆ ಇವರು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾವು ಅಪ್ಲೋಡ್ ಮಾಡಿರ್ತೀವಿ. ಕೀ ಆನ್ಸರ್ ಪ್ರಕಟ ಆದ ತಕ್ಷಣದಲ್ಲೇ ನಿಮಗೆ ಅಲ್ಲಿ ಕೂಡ ವೀಕ್ಷಣೆ ಮಾಡ್ಕೋಬಹುದಾಗಿರುತ್ತೆ. ಎಲ್ಲಿ ಎತ್ತಾಗ ನೋಡೋದು ಗೊತ್ತಾಗ್ತಿಲ್ಲ ಅಂದ್ರೆ ಕನ್ನಡ ಇವರು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಈಗಲೇ ಕೂಡ ಜಾಯ್ನ್ ಆಗಿ ವಿಡಿಯೋ ನೋಡಿದ ನಂತರದಲ್ಲಿ ಅಂತ ಹೇಳ್ತಾ, ಸೊ ಅಲ್ಲಿ ನಿಮಗೆಲ್ಲ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ, ಇದೀಗ ಪ್ರಮುಖವಾಗಿ ಫೈನಲ್ ಕೀ ಆನ್ಸರ್ ಯಾವುದೇ ಕ್ಷಣದಲ್ಲಾದರೂ ಪ್ರಕಟ ಮಾಡಬಹುದಾಗಿರುತ್ತೆ. ಅಂದ್ರೆ ಅದೆಲ್ಲ ಸಗ್ನ ಸಮಿತಿ ಎಲ್ಲ ಒಂದು ರೆಡಿ ಮಾಡಾದ್ಮೇಲೆ ಅಂದ್ರೆ ಚೆಕ್ ಮಾಡಿ ಅದೆಲ್ಲ ಓಕೆ ಇದೆ ಈ ಆನ್ಸರ್ ಸರಿ ಇದೆ ಪರ್ಫೆಕ್ಟ್ ಆಗಿದೆ ಅಂತಕ್ಕಂಥ ಬೇಸ್ ಮೇಲೆ ಅವ್ರು ಕೊಡ್ತಾರೆ. ಸೊ ಅದೇ ಬೇಸ್ ಮೇಲೆ ಇವ್ಯಾಲ್ಯೂಯೇಷನ್ ಆಗುತ್ತೆ ಅಂತಾನು ಮಾಹಿತಿನ ಕೊಟ್ಟಿದ್ರೆ ಯಾವುದೇ ಚೇಂಜಸ್ ಇರೋದಿಲ್ಲ ಆಮೇಲೆ ಅಂತಕ್ಕಂಥದ್ದನ್ನು ಕೂಡ ತಿಳಿಸಿದ್ದಾರೆ. ಓಕೆನಪ್ಪ, ಈಗ ಎಷ್ಟು ಮಾರ್ಕ್ಸ್ ತೆಗಿಬೇಕು ಈ ಒಂದು ಪ್ರಶ್ನೆ ಏನಿದೆಯಲ್ಲ ಡೌಟ್ ಇದೆಯಲ್ಲ ಎಷ್ಟು ಬರಬೇಕಿತ್ತು ಅಂತ ನನ್ಗೆ ಗೊತ್ತಾಯ್ತು, ಇವಾಗ ಹೇಳಿದ್ದೀನಿ. ಬಟ್ ಇಷ್ಟು ಮಾರ್ಕ್ಸ್ ನಮಗೆ ಬರ್ತಿದೆ, ನಾವು ಸೇಫ್ ಇದೀವಾ ಅಂತಕ್ಕಂಥದ್ದು ಹೇಳಿದ್ರೆ, ಸೊ ಯಾರು ಸೇಫ್ ಇಲ್ಲ ಅದ್ರ ಬಗ್ಗೆ ನಾನು ಮೊದಲನೇದಾಗಿ ಹೇಳ್ತೇನೆ. ಅಂದ್ರೆ ಫೈನಲ್ ಕೀ ಆನ್ಸರ್ ಏನೇನು ಪ್ರಮಾಣ ಆಗ್ಬೋದು ಬದಲಾವಣೆ ಅಂತಂದ್ರೆ 5 to 10% ಅಂತೀನಿ ಸಾರಿ ಅಭ್ಯರ್ಥಿಗಳಿಗೆ. ಏನಂದ್ರೆ ಅಭ್ಯರ್ಥಿಗಳಿಗೆ ಫೈನಲ್ ಕೀ ಆನ್ಸರ್ ನಲ್ಲಿ ಏನಿಲ್ಲ ಅಂದ್ರೂ ಕೂಡ ಅಭ್ಯರ್ಥಿಗಳಿಗೆ ಇವಾಗ ಪ್ರಕಟ ಆಗಿದೆಯಲ್ಲ ಆ ಒಂದು ಕೀ ಆನ್ಸರ್ ಬೇಸ್ ಮೇಲೆ ಒಂದು 5 ಅಂಕದ ಆಸುಪಾಸಿನಲ್ಲಿ ಇಳಿಕೆ ಆಗ್ಬೋದಾಗಿರುತ್ತೆ. 5% ಚಾನ್ಸ್, 5 ಮಾರ್ಕ್ಸ್ ತೀರಾ ಕಡಿಮೆ ಅಂತ ಹೇಳ್ಬೋದಾಗಿರುತ್ತೆ. ಒಂದು 2ರಿಂದ 3 ಮಾರ್ಕ್ಸ್ ಆಲ್ಮೋಸ್ಟ್ ಆಗುತ್ತೆ. ಒಂದು ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ 5 ಮಾರ್ಕ್ಸ್ ಅಂತಕ್ಕಂಥದ್ದು ರೇರ್ ಕೇಸಸ್ ಅಲ್ಲಿ ಆಗ್ಬೋದಾಗಿರುತ್ತೆ. ಅಷ್ಟು ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರದಲ್ಲಿ ಹೇಳುವಂತಂದ್ರೆ 2ರಿಂದ 3 ಮಾರ್ಕ್ಸ್ ಚೇಂಜಸ್ ಆಗ್ಬೋದು, ಅಥವಾ 5 ಮಾರ್ಕ್ಸ್ ಒಳಗಡೆ ಆಗುತ್ತೆ. ಸೊ ಆ ಪ್ರಕಾರದಲ್ಲಿ ನಿಮ್ಗೆ ಅರ್ಥ ಆಯ್ತು. ಇವಾಗ 75 to 80 ಮಾರ್ಕ್ಸ್ ಏನಿದೆಯಲ್ಲ ಚಾನ್ಸಸ್ ತೀರಾ ಕಷ್ಟ ಅಂತ ಹೇಳ್ಬೋದಾಗಿರುತ್ತೆ. ಅಂದ್ರೆ
ಅಭ್ಯರ್ಥಿಗಳ ಬಗ್ಗೆ ಯಾವ ಒಂದು ಅಭ್ಯರ್ಥಿಗಳಿಗೆ 83 ಮಾರ್ಕ್ಸ್ ತೆಗೆದ್ರೆ ಆಲ್ಮೋಸ್ಟ್ ಇವಾಗ ಎಸ್ಸಿ ಮತ್ತು ಎಸ್ಟಿ ಕ್ಯಾಟಗರಿ ಪ್ರವರ್ಗ ಒಂದರ ಅಭ್ಯರ್ಥಿಗಳು ಇತರ ಒಂದು ಅಭ್ಯರ್ಥಿಗಳು ಇರುತ್ತಲ್ಲ ಅಂದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಈ ಒಂದು ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಹೇಳ್ತಿದ್ದಾರೆ 83 ಪಾಸಿಂಗ್ ಮಾರ್ಕ್ಸ್ ಆಲ್ಮೋಸ್ಟ್ ಇರುತ್ತೆ ಅವರಿಗೆ 55% ಅಂದ್ರೆ 82 83 ಸಮಥಿಂಗ್ ಅಲ್ಲಿ ಇರುತ್ತೆ. ಸೊ ಈ ಅಭ್ಯರ್ಥಿಗಳಿಗೆ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ 75 80 ಬರ್ತಿದ್ದಾರೆ ಚಾನ್ಸಸ್ ತೀರಾ ಕಡಿಮೆ ಇರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಆಲ್ಮೋಸ್ಟ್ ಇವಾಗ 5 ಮಾರ್ಕ್ಸ್ ವೇರಿ ಮಾಡಿ ಇಟ್ಕೊಂಡಿರಿ ನೀವು. ಸೊ ಆ ಬೇಸ್ ಮೇಲೆ ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ರೆ 5 ಮಾರ್ಕ್ಸ್ ಹೆಚ್ಚು ಕಮ್ಮಿ ಆಗ್ತಿದೆ ಅಂದ್ರೆ ಇನ್ನ ಹೆಚ್ಚಿಗೆ ಇದೆ ಅಂದ್ರೆ ಸಮಸ್ಯೆ ಇರುವುದಿಲ್ಲ. ಕಡಿಮೆ ಇದೆ ಅಂದ್ರೆ ಮಾತ್ರ ನಿಮಗೆ ಸಮಸ್ಯೆ ಆಗುತ್ತೆ. ತುಂಬಾ 5 ಮಾರ್ಕ್ಸ್ ಏರಿಕೆ ಆಗ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ಬೋದಾಗಿರುತ್ತೆ. ನಂತರದಲ್ಲಿ 81 to 85 ಬರ್ತಿದೆ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಈ ಒಂದು ಕ್ಯಾಟಗರಿಯನ್ನು ಮೆನ್ಷನ್ ಮಾಡ್ತಾನೆ ಇವಾಗ ಎಸ್ಸಿ ಮತ್ತು ಎಸ್ಟಿ ಕ್ಯಾಟಗರಿವನ್ನು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳಿಗೆ ಸಮಸ್ಯೆ ಇರುವುದಿಲ್ಲ. ಈ ತರ ಒಂದು ಜನರಲ್ ಅಭ್ಯರ್ಥಿಗಳು ಏನಿದೆಯಲ್ಲ ಸೊ ಈ ಅಭ್ಯರ್ಥಿಗಳಿಗೆ 75 80 ಅಂದ್ರೆ ಸಾಮಾನ್ಯ ವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 75 80 ನಿಂತಿದೆ ಅಂದ್ರೆ ತೀರಾ ಕಷ್ಟ ಅಂತ ಹೇಳ್ಬೋದು. ಯಾಕಂದ್ರೆ 90 ಮಾರ್ಕ್ಸ್ ಬರ್ಲಿಕ್ಕೆ ಚಾನ್ಸಸ್ ತೀರಾ ಕಷ್ಟ ಆಗುತ್ತೆ. ಅಲ್ಲಿ ಯಾವುದೋ ಕ್ವಶನ್ ಡಿಲೀಟ್ ಆಗಿಲ್ಲ ಅಂದ್ರೂ ಕೂಡ 90 ಬರಬೇಕಿರುತ್ತೆ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಮತ್ತೆ 85 85 ಇದ್ರೂ ಕೂಡ ಸ್ವಲ್ಪ ತುಂಬಾನೇ ಕಷ್ಟ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ ಈ ಒಂದು ಅಭ್ಯರ್ಥಿಗಳಿಗೆ. ಮತ್ತೆ ನಂತರ ಅರ್ಥ ಮಾಡ್ಕೊಂಡು ಹೇಳ್ತಿರುವಂತದ್ದನ್ನ ನಂತರದಲ್ಲಿ 86 ರಿಂದ 90 ಇದೆ ಅಂತಕ್ಕಂಥ ಒಂದು ಏನು ಎಸ್ಸಿ ಮತ್ತು ಎಸ್ಟಿ ಕ್ಯಾಟಗರಿವನ್ನು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳಿಗೆ ಹೋಪ್ ಇಟ್ಕೋಬಹುದಾಗಿರುತ್ತೆ. ನೀವು ಏನೇ ಹೆಚ್ಚು ಕಮ್ಮಿ ಆದ್ರೂ ಕೂಡ ಒಂದು 2-3 ಮಾರ್ಕ್ಸ್ ಹೋಗಬಹುದಾಗಿರುತ್ತೆ. ಬಿಟ್ಟರೆ ನಿಮ್ದು ಅಷ್ಟೇ ಮಾರ್ಕ್ಸ್ ನಿಂತ್ಕೊಳ್ಳೋ ಸಾಧ್ಯತೆ ಇರುತ್ತೆ. 82 83 ರೇಂಜ್ಗೆ ನಿಂತ್ಕೊಳ್ಳುವಂತ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಆ ಕಾರಣಕ್ಕೆ ಅದನ್ನ ಅರ್ಥ ಮಾಡ್ಕೊಳ್ಳಿ. 86 ಇಂದ 90 ಇರೋರು ಮತ್ತೆ ಇವಾಗ 86 ಇಂದ 90 ಇರ್ತಕ್ಕಂಥ ಒಂದು ಅಭ್ಯರ್ಥಿಗಳಿದ್ದಾರಲ್ಲ ಅಂದ್ರೆ ಒಂದು ಸಾಮಾನ್ಯ ಅಭ್ಯರ್ಥಿಗಳು ಈ ತರ ಒಂದು 60% ಯಾರಿಗೆ ಬರ್ಬೇಕಿದೆಯಲ್ಲ ಸೊ ಅವ್ರಿಗೆ ಚಾನ್ಸಸ್ ಇರುತ್ತೆ. ಬಟ್ ಹೋಪ್ ಇಟ್ಕೋಬೇಕಿರುತ್ತೆ. ಕೊನೆ ತನಕ ನೋಡಬೇಕಿರುತ್ತೆ ಫೈನಲ್ ಕ್ಯಾನ್ಸರ್ನ. ಬಟ್ ಇನ್ನೊಂದು 91 ಇಂದ 95 ಇರ್ತಕ್ಕಂಥ ಅಭ್ಯರ್ಥಿಗಳು ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಅಂದ್ರೆ ಯಾರು ಅಂತಂದ್ರೆ ಒಂದು ಕ್ಯಾಟಗರಿ ಮೆನ್ಷನ್ ಮಾಡಲ್ಲ 55% ಬೇಕಂತ ಅಭ್ಯರ್ಥಿಗಳು ಅವ್ರ ಸಮಸ್ಯೆ ಆಗಿರೋದಿಲ್ಲ. ನೀವು ಆರಾಮಾಗಿರ್ಬೋದಾಗಿರುತ್ತೆ. ಇನ್ನ ಕೆಲವೊಂದು ಅಭ್ಯರ್ಥಿಗಳು ಇದೆಲ್ಲ 91 to 95 ಅಂತಂದ್ರೆ 60% ಬೇಕಿರುವಂಥ ಅಭ್ಯರ್ಥಿಗಳು ಸ್ವಲ್ಪ ನಿಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಗೋ ಸಾಧ್ಯತೆಗಳು ಇಲ್ಲಿ ಇರುತ್ತೆ. ಬಟ್ ಅದರ ಅಭ್ಯರ್ಥಿಗಳಿಗೆ ನೀವು ಒಂದು ಚಾನ್ಸ್ ಇಟ್ಕೋಬೋದಾಗಿರುತ್ತೆ. ಬಟ್ 95ಗಿನ ಅಧಿಕ ಮಾರ್ಕ್ಸ್ ನಿಮ್ದಿದ್ರೆ ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಅಷ್ಟು ಡಿಫ್ರೆನ್ಸ್ ಅಂತೂ ಬರೋದು ಚಾನ್ಸಸ್ ತೀರಾ ಕಡಿಮೆ ಅಂತ ಹೇಳ್ಬೋದಾಗಿರುತ್ತೆ. ಆ ಕಾರಣಕ್ಕೆ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ ಅಭ್ಯರ್ಥಿಗಳಿಗೆ. 95ಗಿನ ಅಬೋವ್ ಇದೆ ನಿಮ್ದು 95 ಇಂದ 96 97 90 100 ಇದೆ ಆಲ್ಮೋಸ್ಟ್ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಸಮಸ್ಯೆ ಇರುವುದಿಲ್ಲ. ಮತ್ತೆ ಇನ್ನ ಒಂದು 55% ಬೇಕಿರುವಂಥ ಅಭ್ಯರ್ಥಿಗಳಿರುತ್ತಲ್ಲ ನಿಮ್ಮ ಮಾರ್ಕ್ಸ್ ಏನಾದರೂ 85ಗಿನ ಅಧಿಕ ಹೋಗಿದೆ ಅಂತಂದ್ರೆ ಆಲ್ಮೋಸ್ಟ್ 86 ದಾಟಿದೆ ಅಂತಂದ್ರೆ ಅಭ್ಯರ್ಥಿಗಳು ಸಮಸ್ಯೆ ಇರುವುದಿಲ್ಲ. ಆಲ್ಮೋಸ್ಟ್ 3-4 ಮಾರ್ಕ್ಸ್ 2 ಮಾರ್ಕ್ಸ್ ಈ ರೇಂಜ್ಗೆ ಡಿಫ್ರೆನ್ಸ್ಗಳು ಬರುತ್ತೆ. ಹೆಚ್ಚು ಅಂದ್ರೆ 5 ಮಾರ್ಕ್ಸ್ ಅಷ್ಟೇ. ಅದಕ್ಕಿಂತ ಜಾಸ್ತಿ ಡಿಫ್ರೆನ್ಸ್ ಆಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ರೇರ್ ಕೇಸಸ್ ಏನಾರ ಆದ್ರೆ ಮಾತ್ರ ಆಗುವಂಥದ್ದು ಇರುತ್ತೆ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಮತ್ತೆ ಇನ್ನು ಇವಾಗ ತುಂಬಾ ಕಡಿಮೆ ಇದೆ ಇಷ್ಟಿದೆ ನಮ್ದು ಹೋಪೇ ಇಲ್ಲ ಯಾರು ಹೋಪ್ ತುಂಬಾ ಕಷ್ಟ ಅಂತ ಹೇಳಿದ್ರೆ ಅಭ್ಯರ್ಥಿಗಳಿಗೆ ಯಾರ್ದು 5 ಮಾರ್ಕ್ಸ್ಗಿಂತ ತುಂಬಾ ಡಿಫ್ರೆನ್ಸ್ ಬರ್ತಿದೆಯಪ್ಪ 6-7 ಮಾರ್ಕ್ಸ್ ತುಂಬಾ ಡಿಫ್ರೆನ್ಸ್ ಬರ್ತಿದೆ ನನಗೆ ಅಂದ್ರೆ ಪಾಸಿಂಗ್ ಮಾರ್ಕ್ಸ್ ನಮ್ಮ ಒಂದು ಕ್ಯಾಟಗರಿಗೆ ಅಂದ್ರೆ ನಿಮ್ಮ ಒಂದು ಕ್ಯಾಟಗರಿ ಯಾವ್ದು ಬರುತ್ತಲ್ಲ ನಿಮಗೆ ಒಂದು 55% ಬರಬೇಕಾ 60% ಬರಬೇಕಾ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಟ್ಯಾಲಿ ಮಾಡಿದಾಗ ಅಂದ್ರೆ ಲೆಕ್ಕ ಹಾಕಿದಾಗ 7 ಮಾರ್ಕ್ಸ್ಗಿಂತ ಅಧಿಕ 5 ಮಾರ್ಕ್ಸ್ಗಿಂತ ಅಧಿಕ ಡಿಫರೆನ್ಸ್ ಬರ್ತಿದೆ ಅಂದ್ರೆ ತುಂಬಾ ಚಾನ್ಸಸ್ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು ಅವ್ರಿಗೆ. ಅಂದ್ರೆ ಒಂದು ಪಾಸಿಂಗ್ ಮಾರ್ಕ್ಸ್ಗೆ ಹೋಗ್ಲಿಕ್ಕೆ ಯಾಕಂದ್ರೆ ಕೇ ಆನ್ಸರ್ ಅಷ್ಟು ಡಿಫರೆನ್ಸ್ ಆಗ್ಲಿಕ್ಕೆ ಇಲ್ಲ. ಅರ್ಥ ಆಗ್ತಿದೆ ಅಂತ ಅನ್ಕೊಂಡು ನಿಮ್ಮೆಲ್ಲ ಸ್ನೇಹಿತರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಲುಪಿಸಿ. ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ಇದ್ದಂಥ ಒಂದು ಡೌಟ್ ಅಂತೂ ಕ್ಲಿಯರ್ ಆಗಿದೆ ಅನ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಮಾರ್ಕ್ಸ್ ಬರಲಿ ಅಂತಕ್ಕಂಥ ನನ್ನ ಒಂದು ಆಶಯ ಕೂಡ ಆಗಿರುತ್ತೆ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ.